ಅರಸೀಕೆರೆ ನಗರದಲ್ಲಿ ಇಂದು ತಾಲೂಕು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಮಾಡಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ ನಡೆಸಿದರು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಸದನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ವಿಳಂಬದ ಬಗ್ಗೆ ಮಾತನಾಡಬೇಕು ಎಂದು ಆಗ್ರಹಿಸಿದರು. ನಂತರ ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪಡೆದು ನಮ್ಮಿಂದ ಚುನಾಯಿತ ಆಗಿರೋಂಥ ಶಾಸಕರು ಸದನದಲ್ಲಿ ನಮ್ಮ ಬಗ್ಗೆ ಯಾವುದೇ ಒಂದೇ ಚಕಾರ ಎತ್ತದಲ್ಲೇ ಇದುವರೆಗೂ ಇದು ಮಾಡಿರ್ತಾರೆ. ಇನ್ಮೇಲಾದ್ರೂ ಮಾನ್ಯ ಶಾಸಕರು ಸದನದಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ CM ಜೊತೆಯಲ್ಲಿ ಮಾತಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಸಹ ಇವ್ರ ಮುಖಾಂತರ ಮನವಿ ಒತ್ತಾಯಿಸಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ. ಈ ಹೋರಾಟವು ಸಂವಿಧಾನದ ವಿಧಿ 15 ಬಾರಿ ಮತ್ತು 16 ಬಾರಿ ನಾಲ್ಕರಲ್ಲಿರ್ತಕ್ಕಂಥ ಆತ್ಮವನ್ನು ಜೀವಂತವಾಗಿರಿಸುವ ಹೋರಾಟ ಆಗಿದೆ. ಆದರೆ ದಿನಾಂಕ 26/2/2023 ಸಚಿವ ಸಂಪುಟದಲ್ಲಿ ನೀಡದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ನಡೆಸತಕ್ಕಂಥ ಆದೇಶದಲ್ಲಿ 2026 ದಿನಾಂಕ 27/2 ಮತ್ತು 2000 ಮುಖಾಂತರ ಸರ್ಕಾರ ಆದೇಶ CUC 1CA ದಿನಾಂಕ 28/12/2022 ಪೂರ್ವ ಮೀಸಲಾತಿ ವ್ಯವಸ್ಥೆಯಂತೆ ಅಂದರೆ ಸರ್ಕಾರ ಆದೇಶದ ಸಂಖ್ಯೆ 1995 ಬೆಂಗಳೂರು ದಿನಾಂಕ 26/1995 ಆದೇಶದಂತೆ ಶೇಕಡಾ 15% ಮೀಸಲಾತಿಯನ್ನ ಮತ್ತು ಶೇಕಡಾ 3% ಅನ್ನ ಪರಿಶಿಷ್ಟ ಪಂಗಡ ಮತ್ತು 15% ಪರಿಶಿಷ್ಟ ಜಾತಿಗೆ ಮೀಸಲಾಗಿ ರೋಸ್ಟರ್ ಮಾರ್ಗಸೂಚಿಯಂತೆ ನೇಮಕ ಮಾಡಲು ಪ್ರಕ್ರಿಯೆ ಕೈಗೊಳ್ಳಲಾಗಿರುತ್ತದೆ. ಆದರೆ ಈ ಆದೇಶ ಒಳ ಮೀಸಲಾತಿಗೆ ಸಂಬಂಧಪಡಿಸಿದಂತೆ ಆದೇಶ ಸಂಖ್ಯೆ LPC 220/24 ದಿನಾಂಕ 25/8/2025 ಸರ್ಕಾರದ ಆದೇಶ CRCE ಶೇಕಡಾ 2025 ದಿನಾಂಕ 3/9/2020 ಆದೇಶಗಳನ್ನು ಅಳವಡಿಸಿ ಮೀಸಲಾತಿಯನ್ನು ಮಾಡಲು ಸೂಚಿಸಿರುವುದು ಮಾದಿಗ ಸಮುದಾಯದ ದೀರ್ಘ 35 ವರ್ಷಗಳ ಹೋರಾಟಕ್ಕೆ ಮಾಡಿದ ಗಂಭೀರ ಅನ್ಯಾಯವಾಗಿದೆ ಹಾಗೂ ನಂಬಿಕೆ ದ್ರೋಹ ಆಗಿದೆ. ರಾಜ್ಯದಲ್ಲಿ 56,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಒಳ ಮೀಸಲಾತಿಯ 15% ಹಂಚಿಕೆಯನ್ನು ಸ್ಪಷ್ಟವಾಗಿ ನಿರ್ವಹಿಸಿ ಮಾತ್ರ ಕೈಗೊಳ್ಳಬೇಕು. ಉಪಗುಂಪುಗಳವಾರು ಹಂಚಿಕೆ ಹಾಗೂ ರೋಸ್ಟರ್ ಜಾರಿಗೊಳಿಸಿ ಕಾನೂನು ಸಮರ್ಥನೆ ನೇಮಕ ಪ್ರಕ್ರಿಯೆ ಆರಂಭಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ಲಾಲ್ಬಾಗ್ ದಾಸ್ ವರದಿಯ ದತ್ತಾಂಶಗಳ ಆಧಾರದ ಮೇಲೆ 15% ಒಳ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯ A ಮತ್ತು BC ಅಂತೆ ಉಪವರ್ಗೀಕರಣ ಜಾರಿಗೊಳಿಸಲು ಸ್ಪಷ್ಟ ತಿದ್ದುಪಡಿ ಆದೇಶ ಹೊರಡಿಸಬೇಕು. ಇದಲ್ಲದೆ ಒಟ್ಟು ಮೀಸಲಾತಿಯನ್ನ ಪ್ರಮಾಣವನ್ನ 56ರಿಂದ 50 ಇನ್ನು ಉಳಿದ 7% ಪರಿಶಿಷ್ಟ ಮಂಡಳಿಗೆ ಕೊಡ್ತಕ್ಕಂಥ ಒಂದು ಒಳ ಮೀಸಲಾತಿ ಏನಿದೆ ಒಳ ಮೀಸಲಾತಿ ಅನ್ನೋದ್ರಲ್ಲಿ ಏನು ಪರಿಶಿಷ್ಟ ಜಾತಿಯಲ್ಲಿ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ. A ಗುಂಪು, B ಗುಂಪು, C ಗುಂಪು. ಈ ಏನು 3 ಗುಂಪುಗಳನ್ನು ನಾವು ವಿಂಗಡಣೆ ಮಾಡಿದ್ದೀವಿ. ಅದರ ಪ್ರಕಾರ ಜನ ಸರ್ಕಾರ ಕರ್ನಾಟಕ ಸರ್ಕಾರ ನೇಮಕ ಮಾಡಬೇಕು. ನೇಮಕ ಮಾಡದಿದ್ರೆ ಹುದ್ದೆಗಳಲ್ಲಿ A ಮತ್ತೆ B ಮತ್ತೆ C ಗುಂಪನ್ನು ವರ್ಗೀಕರಣ ಮಾಡಿ ಅದ್ರ ಪ್ರಕಾರ ನೇಮಕ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ
ನೇಮಕಾತಿ ವಾಪಸ್ ಆದೇಶವನ್ನ ಏನು 50% ಮೀಸಲಾತಿಯನ್ನು ಒಳಗೊಂಡಂತೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ನಾವು ಹೋರಾಟ 1 ವರ್ಷದಲ್ಲ 2 ವರ್ಷದಲ್ಲ 35 ವರ್ಷಗಳ ಹೋರಾಟ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ 35 ವರ್ಷಗಳ ಹೋರಾಟ ಫಲಕ್ಕೆ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ನಿಮಗೆ ನಿರ್ದೇಶನ ಇದೆ. ಒಳ ಮೀಸಲಾತಿ ಕೊಡ್ತಕ್ಕಂಥ ವಿಚಾರದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಹಕ್ಕಿದೆ, ಆಯಾ ರಾಜ್ಯ ಸರ್ಕಾರ ವಿವೇಚನೆ ಬಿಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ. ಅದರ ಪ್ರಕಾರ ಕರ್ನಾಟಕ ಸರ್ಕಾರ ದಯಮಾಡಿ ಏನು ಒಳ ಮೀಸಲಾತಿ ಪ್ರಕಾರ ನೇಮಕ ಮಾಡಿ. ಒಂದ್ ವೇಳೆ ನೀವು ನೇಮಕ ಮಾಡಲಿಲ್ಲ ಅಂದ್ರೆ ರದ್ದುಪಡಿಸಿ ಅಷ್ಟೇ. ಒಳ ಮೀಸಲಾತಿ ಯಾವ ಅಲ್ಲಿವರೆಗೆ ಜಾರಿಯಾಗುತ್ತೆ ಅಲ್ಲಿವರೆಗೆ ನೀವು ನೇಮಕ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಜನಾಂಗ